ನಮಸ್ಕಾರ. ನಮಸ್ಕಾರ ಮಂಜುನಾಥ್ ಸರ್. ನಮ್ಮವರ ಮಾಧ್ಯಮಕ್ಕೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮ ಜೊತೆಲಿ ಡಾಕ್ಟರ್ ಮಂಜುನಾಥ್ ಸರ್ ಸರ್ಜರಿ ಶಸ್ತ್ರತಾಸ್ತ್ರ ವಿಭಾಗದಲ್ಲಿ ತುಂಬ ಹೆಸರು ಮಾಡಿರುವಂಥವ್ರು ಸರ್. ಇವ್ರ ಜೊತೆಲಿ ನಾವು ಪಿಸ್ತೂಲ ಅಂತಂದ್ರೇನು ಮತ್ತು ಮಲಬದ್ಧತೆ ಅಂದ್ರೇನು, ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸವೇನು ಸರ್ನ ಮಾತಾಡಿಸ್ಕೊಳ್ತಾ ಕೇಳ್ತಾ ಹೋಗೋಣ. ಸಂದರ್ಶನಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ವೆಂಕಟೇಶ್ ಅವರೇ, ಧನ್ಯವಾದಗಳು. ನಮ್ಮವರ ಮಾಧ್ಯಮ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ತುಂಬ ಹೆಸರುವಾಸಿ ಮಾಡ್ತಾ ಇದೆ. ಇದರಿಂದ ಜನಕ್ಕೆ ತುಂಬ ಉಪಯೋಗ ಆಗ್ತಾಯಿದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ. ಓಕೆ ಸರ್, ಪ್ರಾರಂಭ ಮಾಡಿ ಸರ್. ಸರ್, ಪಿಸ್ತೂಲ ಅಂತಂದ್ರೇನು, ಮಲಬದ್ಧತೆ ಅಂದ್ರೇನು, ಜನಗಳಿಗೆ ತುಂಬ ಗೊಂದಲ ಇದೆ, ಇದ್ರ ಬಗ್ಗೆ ಮಾತಾಡಿ ಸರ್. ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ 3 ವಿಷಯಗಳ ಬಗ್ಗೆ ಮಾತಾಡೋಣ. ಒಂದು ಮೂಲವ್ಯಾಧಿ, ಇನ್ನೊಂದು ಫಿಸ್ಟುಲಾ, ಇನ್ನೊಂದು ಫಿಷರ್ ಅಂತ. ಇವು ಎಲ್ಲ ಕಾಯಿಲೆಗಳು ಬರೋದು ನಮ್ಮ ಗುದದ್ವಾರದ ಸುತ್ತಮುತ್ತ. ಜನಗಳಿಗೆ ಏನಾಗಿದೆ ಅಂದರೆ ಈ 3 ಕಾಯಿಲೆಗಳನ್ನು ಬೇರೆ ಬೇರೆ ಥರ ನೋಡೋದು ತುಂಬ ಕಷ್ಟ. ಎಲ್ಲರೂ ಯಾವುದೇ ರಕ್ತಸ್ರಾವ ಆಯಿತು ಅಂತಂದರೆ ಅವರು ಯೋಚನೆ ಮಾಡೋದೇ ಮೂಲವ್ಯಾಧಿ ಆಗಿದೆ, ನೋವು ಆದರೆ ಅವ್ರು ಯೋಚನೆ ಮಾಡೋದೇ ಮೂಲವ್ಯಾಧಿ ಆಗಿದೆ ಅಂತ. ಅದು ಏನಾದ್ರು ಅಲ್ಲಿಂದ ಕ್ಯೂ ಬರ್ತಾ ಇದೆ ಅಂದರೆ ಅವ್ರು ಯೋಚನೆ ಮಾಡೋದು ಮೂಲವ್ಯಾಧಿ. ಇದು ಖಂಡಿತವಾಗಿಯೂ ಈ ಥರ ಅಲ್ಲ. ಇವು 3ಗಳು ಬೇರೆ ಬೇರೆ. ಇನ್ನೊಂದು ವಿಷಯ ಅಂದರೆ ಈ ಕಾಯಿಲೆಗಳು ಸುಮಾರು ಜನಗಳು ತೋರಿಸೋದಿಲ್ಲ. ಏನಕ್ಕೆ ಅಂತ ಮುಜುಗರ. ಈ ಮುಜುಗರಗೋಸ್ಕರ ಯಾವ ಥರ ತೋರಿಸೋದು, ಅದರಲ್ಲಿಯೂ ಸ್ತ್ರೀಯರು. ಈಗ ಶಸ್ತ್ರಚಿಕಿತ್ಸೆ ಡಾಕ್ಟರ್ಗಳು ಸುಮಾರು ಜನ ಗಂಡಸರಾಗಿರೋದ್ರಿಂದ ಆ ಕಾಯಿಲೆಗಳನ್ನ ನಾವು ಬಂದು ಹೇಳೋದೇ ಇಲ್ಲ. ಇತ್ತೀಚೆಗೆ ಸ್ತ್ರೀ ತಜ್ಞರು ಬರ್ತಾ ಇದ್ದಾರೆ, ಅದೊಂದು ಒಳ್ಳೆಯದು ಆಯಿತಾ. ಈಗ ಈ ಕಾಯಿಲೆಗಳು ಎಲ್ಲವೂ ಆಗೋದು ಒಂದು ಗುದದ್ವಾರದ ಸುತ್ತಮುತ್ತ. ಸಾಮಾನ್ಯವಾಗಿ ಕಾಯಿಲೆ ಯಾವ್ದು ಲಕ್ಷಣಗಳು ಇರ್ತವೆ ಅಂದರೆ, ಒಂದು ನಮಗೆ ಮಲವಿಸರ್ಜನೆ ಮಾಡಬೇಕಾದ್ರೆ ನೋವು, ಉರಿ, ರಕ್ತಸ್ರಾವ, ಈ ಥರ 3 ಕಾಮನ್ ಆಗಿ ಲಕ್ಷಣಗಳು ಇರ್ತವೆ. ಇನ್ನೊಂದರ ಜೊತೆಗೆ ಕ್ಯೂ ಬರ್ಬೋದು, ಅಥವಾ ನಮಗೆ ಮಲಬದ್ಧತೆ ಇರ್ಬೋದು. ಇವೆಲ್ಲ ಇದಕ್ಕೆ ಒಂದೊಂದು ಲಕ್ಷಣಗಳು. ಮೊದಲಿಗೆ ನಾನು ಮೂಲವ್ಯಾಧಿ ಬಗ್ಗೆ ಹೇಳ್ತೀನಿ. ಮೂಲವ್ಯಾಧಿ ಅಂತಂದರೆ ಇದೊಂದು ತುಂಬ ಇತ್ತೀಚೆಗೆ, ಮೊದಲಿಂದ ಇದೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ನಮ್ಮ ಲೈಫ್ ಸ್ಟೈಲ್ ಆಗಲಿ ಅಥವಾ ನಾವು ತಿನ್ನೋ ಆಹಾರವಾಗಲಿ ಇದನ್ನು ತುಂಬ ಎಫೆಕ್ಟ್ ಆಗಿದೆ, ಜನಕ್ಕೆ ಎಫೆಕ್ಟ್ ಆಗಿದೆ. ಆಮೇಲೆ ಇದು ಮೂಲವ್ಯಾಧಿ ಏನಂದರೆ ನಮಗೆ ಕಾಣಿಸ್ಕೊಳ್ಳೋದೇ ಲಾಸ್ಟ್ ಸ್ಟೇಜಲ್ಲಿ. ಏನಕ್ಕೆ ಅಂದರೆ ಇದು ಒಂಥರ ಪೇನ್ಲೆಸ್ ಕಂಡೀಷನ್. ನಮಗೆ ನೋವು ಬಂದಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ, ಸಲಹೆಗಳನ್ನು ತಗೊಳ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ರಕ್ತ ಹೋಗುತ್ತೆ. ಸುಮಾರು ಜನ ಅವರು ನೋಡ್ಕೊಳ್ಳೋದಿಲ್ಲ, ನಮಗೆ ರಕ್ತಸ್ರಾವ ಆಗ್ತಾ ಇದೆ ಅಥವಾ ನಮಗೆ ಮೋಷನಲ್ಲಿ ರಕ್ತ ಹೋಗ್ತದೆ ಅಂತ ಅವ್ರು ನೋಡ್ಕೊಳ್ಳೋದಿಲ್ಲ. ಮೂಲವ್ಯಾಧಿ ಅಂತಂದರೆ ನಮ್ಮ ಗುದದ್ವಾರದ ಒಳಗಡೆ, ಅಂದರೆ ನಾವು ಏನಲ್ ಕೆಲ ಅಂತ ಹೇಳ್ತೀವಿ, ಅದರ ಹಿಂದುಗಡೆ, ಒಳಭಾಗದ ಹಿಂದುಗಡೆಯಲ್ಲಿ ರಕ್ತನಾಳಗಳು ದಪ್ಪವಾಗಿ ಆಚೆ ಬರ್ತವೆ. ಆಚೆ ಬಂದು ನಾವು ಮೋಷನ್ ಪಾಸ್ ಮಾಡಬೇಕಾದ್ರೆ ಅದಕ್ಕೆ ತಾಗ್ಬಿಟ್ಟು ರಕ್ತಸ್ರಾವ ಆಗ್ತದೆ. ಇದು ಸಾಮಾನ್ಯ ಲಕ್ಷಣ. ಇದರಲ್ಲಿ 2 ಥರ, ಹೊರಭಾಗದ ಮತ್ತು ಒಳಭಾಗ ಅಂತ. ಇಂಟರ್ನಲ್ ಪೈಲ್ಸ್ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್. ಎಕ್ಸ್ಟರ್ನಲ್ ಪೈಲ್ಸ್ ನಮಗೆ ಕೈ ಸಿಗುತ್ತೆ, ಆಮೇಲೆ ಸ್ವಲ್ಪ ನೋವು ಥರ ಇರುತ್ತೆ. ಇಂಟರ್ನಲ್ ಪೈಲ್ಸಲ್ಲಿ 4 ಥರ, ಒಂದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಗ್ರೇಡ್ 1 ಅಂತಂದರೆ ನಮಗೆ ಅಲ್ಲಿ ಜಸ್ಟು ರಕ್ತ ಥರ ಸ್ರಾವ ಆಗುತ್ತೆ, ಬಟ್ ನಮ್ಗೆ ಗೊತ್ತೇ ಆಗಲ್ಲ. 2ನೇದಂದರೆ ಅದೇ ಕೈಗೆ ಸಿಗುತ್ತೆ ಬಟ್ ಆಚೆ ಬರಲ್ಲ. 3ನೇದು ಅದು ಆಚೆ ಬರುತ್ತೆ, ನಾವು ಕೈಯಿಂದ ಒಳಗಡೆ ಪುಷ್ ಮಾಡ್ಕೋಬೋದು. 4ನೇದು ಅದೇ ಥರ ಆಚೆ ಇರುತ್ತೆ. ಸರಿ, ಇವಾಗ ಜನಗಳು ಇದ್ರ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸೋದು ಹೇಗೆ ಸರ್? ಡಾಕ್ಟರ್ಗಳ ಹತ್ರ ಬರಬೇಕು ಜನಗಳು. ಈಗ ಈ ಮೂಲವ್ಯಾಧಿಯಲ್ಲಿ ಏನಂದರೆ ನೀವು ನಿಸ್ಸಂಕೋಚವಾಗಿ ಬಂದು ಈ ಥರ ನಮಗೆ ಇದೆ ಅಂತ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಥರ ಏನು. ಅದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಏನಂದರೆ, ಫಸ್ಟ್ ನೀವು ವೈದ್ಯರ ಸಂಪರ್ಕಿಸಿದಾಗ ಅದು ಮೂಲವ್ಯಾಧಿ ಇದೆಯೋ, ಫಿಸ್ಟುಲಾ ಇದೆಯೋ, ಫಿಷರ್ ಇದೆಯೋ, ಅದನ್ನು ನಾವು ಕಂಡುಹಿಡಿತೇವೆ. ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು. ಈ ಕಾಯಿಲೆಗಳಿಗೆ ಸಂಪೂರ್ಣ ಗುಣಮುಖವಾದಂಥ ಟ್ರೀಟ್ಮೆಂಟ್ ಇದೆ ಆಯಿತಾ. ಈಗ ನಾವು ಫಿಷರ್ ನೋಡಿದ್ರೆ ಇದೊಂದು ಗಾಯದ ಥರ. ಇದು ಗಾಯ ನಮ್ಮದು ಏನೊಂದು ಕ್ಯಾನಲ್ ಅಂತ ಹೇಳ್ತೀವಿ, ಏನೊಂದು ಹೊರಭಾಗದಲ್ಲಿ ಅಥವಾ ಗುದದ್ವಾರದ ಕೊನೆಯ ಭಾಗದಲ್ಲಿ ಅದೊಂದು ಗಾಯ ಥರ ಆಗೋದು. ಗಾಯ ಥರ ಆಗಿ ಅಲ್ಲಿಂದ ರಕ್ತಸ್ರಾವ ಆಗುತ್ತೆ. ಈ ಮೂಲವ್ಯಾಧಿಗೂ ಫಿಷರ್ಗೂ ದೊಡ್ಡ ಒಂದು ಡಿಫ್ರೆನ್ಸು, ವ್ಯತ್ಯಾಸ ಅಂದರೆ ಮೂಲವ್ಯಾಧಿಯಲ್ಲಿ ನಮಗೆ ನೋವು ಇರಲ್ಲ, ಆದರೆ ಫಿಷರಲ್ಲಿ ತುಂಬ ನೋವು ಕಾಣಿಸುತ್ತೆ. ಆಮೇಲೆ ರಕ್ತ ಸ್ವಲ್ಪ ಕಮ್ಮಿಯಾಗಿ ಹೋಗುತ್ತೆ. ಮೂಲವ್ಯಾಧಿಯಲ್ಲಿ ತುಂಬ ರಕ್ತ ಜಾಸ್ತಿ ಹೋಗುತ್ತೆ, ಅದು ನೋವು ಕಾಣಿಸ್ಕೊಳ್ಳಲ್ಲ ಆಯಿತಾ. ಈ ಫಿಷರ್ ಆಗೋದು ಏನಕ್ಕೆ ಅಂತಂದರೆ ನಮಗೆ ಮುಖ್ಯವಾದ ಕಾರಣ ಮಲಬದ್ಧತೆ. ನಾವು ತಿನ್ನೋ ಆಹಾರದಲ್ಲಿ ಫೈಬ್ರಸ್ ಕಂಟೆಂಟ್ ಅಂತ ಫಿಷರ್ ಬಗ್ಗೆ ಹೇಳ್ತಾ ಇದೆ. ಫಿಷರ್ದು ಲಕ್ಷಣಗಳನ್ನು ಹೇಳಿದ್ದೇನೆ.
ಮುಖ್ಯವಾದ ಕಾರಣ ನಮಗೆ ಆಹಾರ ಪದ್ಧತಿ, ನಮ್ಮ ಲೈಫ್ ಸ್ಟೈಲು, ಜೀವನ ಶೈಲಿ, ಮತ್ತು ಅದ್ರ ಜೊತೆಗೆ ಒಂದಿಷ್ಟು ನಮಗೆ ಮೊದಲಿಂದ ಇರ್ಬೋದು, ಅದು ಮುಖ್ಯ ಅಲ್ಲ. ನಮಗೆ ಮುಖ್ಯವಾದಂದರೆ ಆಹಾರ ಪದ್ಧತಿ ಆಗಲಿ, ಮಲಬದ್ಧತೆ, ಆಮೇಲೆ ಮತ್ತು ಜೀವನ ಶೈಲಿಗಳು, ಈ ಮೂರನ್ನು ನಾವು ತಿದ್ಕೊಳ್ಬೇಕು. ಅದೇ ಫ್ಯೂಚರಲ್ಲಿ ಏನಂದರೆ ತುಂಬ ನೋವಿರುತ್ತೆ, ಅಲ್ಲಿ ಚಿಕ್ಕದಾಗಿ ಗಾಯ ಆಗುತ್ತೆ, ಗಾಯ ಆಗಿ ರಕ್ತಸ್ರಾವ ಆಗುತ್ತೆ. ಇದೊಂಥರ ವಿಷಯ ಸೈಕಲ್, ಒಂದು ಸರ್ಕಲ್ ಥರ. ಅಲ್ಲಿ ಏನಾಗುತ್ತದೆ, ಯಾವುದು ಮೊದಲಂತ ಗೊತ್ತಾಗಲ್ಲ. ನಮಗೆ ಮುಖ್ಯವಾಗಿ ಮಲಬದ್ಧತೆ ಆಗುತ್ತೆ, ಅಥವಾ ನಮಗೆ ತಿನ್ನೋ ಆಹಾರದಲ್ಲಿ ಫೈಬರ್ಸ್ ಕಂಟೆಂಟ್ ಇರಲ್ಲ, ಅವಾಗ ನಮ್ಮ ಮಲ ಅಥವಾ ಸ್ಟೂಲ್ಸು ತುಂಬ ಕಮ್ಮಿ ಆಗುತ್ತೆ, ಅವಾಗ ನಾವು ತುಂಬ ಸ್ಟ್ರೈನ್ ಆಗ್ತೀವಿ. ಅವೆಲ್ಲ ಡೆಲಿಕೇಟ್, ಅಲ್ಲೊಂದು ಸ್ಪಿಂಕ್ಟರ್ ಥರ ಇರುತ್ತೆ. ಆ ಸ್ಪಿಂಕ್ಟರ್ದಾಗ ಅದ್ರ ಮುಂದೆ ನಮಗೆ ಒಂದು ಮ್ಯೂಕಸ್ ಅಂತ ಹೇಳ್ತೀವಿ, ಒಂದು ಸಣ್ಣ ಪದರ. ಅದು ಯಾವಾಗ ನಮಗೆ ತುಂಬ ಸ್ಟ್ರೈನ್ ಆಗಿದಾಗ ಒಂದು ಗಾಯ ಥರ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಗಾಯಿಗೆ ಎಲ್ಲೋ ಒಂದು ಕಡೆ ನಮ್ಮ ದೇಹದಲ್ಲಿ ಒಂದು ಗಾಯ ಆಗಿದೆ, ಅದು ನಾವು ಮುಟ್ಟದಾಗ ಏನು ಮಾಡ್ತೀವಿ, ಅದನ್ನ ಹಿಂದೆ ತಗೊಳ್ತೀವಿ. ಅದೇ ಥರ ಆ ಜಾಗದಾಗ ಏನು ಮಾಡುತ್ತಂದರೆ, ಗಾಯ ಆದಾಗ ಅದು ತುಂಬ ಟೈಟ್ ಹಿಡಿಯುತ್ತೆ, ಅದಕ್ಕೆ ಏನೂ ಆಗಬಾರ್ದು ಅನ್ನೋ ಥರ. ಅವಾಗ ಏನಾಗುತ್ತೆ, ನಾವು ಸ್ಟೂಲ್ಸ್ ಇನ್ನೂ ಗಟ್ಟಿ ಪಾಸ್ ಮಾಡಿದಾಗ ಇನ್ನೂ ಜಾಸ್ತಿ ಗಾಯ ಆಗುತ್ತೆ, ಗಾಯ ಆಗುತ್ತೆ. ಆಮೇಲೆ ಏನಾಗುತ್ತೆ, ನಾವು ಮೋಷನ್ ಪಾಸ್ ಮಾಡೋದೇ ಬಿಟ್ಬಿಡ್ತೀವಿ. ಅದಕ್ಕೆ 2-3 ದಿವಸ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ನಾವು ಎಷ್ಟು ಹೊತ್ತು ನಮ್ಮ ದೇಹದಲ್ಲಿ ಮಲ ಇರುತ್ತೋ, ಸ್ಟೂಲ್ಸ್ ಇರುತ್ತೋ, ಅಷ್ಟು ನಮಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಏನಕ್ಕಂದರೆ ನಮ್ಮ ದೊಡ್ಡ ಕರಳಲ್ಲಿ ಅದು ನೀರಿನಂಶ ಹಿಡ್ಕೊಳ್ಳುತ್ತೆ. ಯಾವಾಗ ನೀರಿನಂಶ ಹಿಡ್ಕೊಳ್ಳುತ್ತೋ ಅದು ಗಟ್ಟಿಯಾಗಿರುತ್ತೆ. ಅದು ಯಾವಾಗ ಗಟ್ಟಿಯಾಗಿ ನಮ್ಮ ದೊಡ್ಡ ಇಂಟೆಸ್ಟೈನ್ಗೆ, ಅದ್ರ ವಾಲ್ಗೆ, ಅದ್ರ ಗೋಡೆಗೆ ಅಂದ್ಕೊಳ್ಳುತ್ತೋ, ಅವಾಗ ಅದು ಪುಷ್ ಮಾಡೋಕ್ಕೆ ನಮಗೆ ತುಂಬ ಎಫರ್ಟ್ ಬೇಕು. ಎಷ್ಟು ಪುಷ್ ಮಾಡ್ತೀವಿ, ಅದು ತಿನ್ಕೋದು ಅಂತ ಹೇಳ್ತೀವಿ, ಸ್ಟ್ರೈನಿಂಗ್ ಅಂತ ಹೇಳ್ತೀವಿ. ಯಾವಾಗ ನಾವು ಸ್ಟ್ರೈನ್ ಮಾಡ್ತೀವೋ ಆವಾಗ ಗಾಯ ಆಗಿದ್ದು ಇನ್ನೂ ದೊಡ್ಡ ಗಾಯ ಆಗುತ್ತೆ. ಓಕೆ, ಇನ್ನೊಂದು ಮುಖ್ಯ ಲಕ್ಷಣ ಅಂತಂದರೆ ಅಲ್ಲಿ ಏನಾಗುತ್ತದೆ, ಆ ಫಿಶರ್ದು ಕೊನೆಯ ಭಾಗದಲ್ಲಿ ಒಂದು ಚರ್ಮ ಥರ ಬರುತ್ತೆ, ಅದಕ್ಕೆ ಸೆಂಟಿನಲ್ ಸ್ಪೈಸ್ ಅಂತ ಹೇಳ್ತೀವಿ. ಸೆಂಟಿನಲ್ ಅಂದರೆ ಗಾರ್ಡ್. ಆ ಫಿಶರ್ನ ಅಥವಾ ಗಾಯನ ಪ್ರೊಟೆಕ್ಟ್ ಮಾಡೋಕ್ಕೆ ಅದೇನು ಚರ್ಮ ಬರುತ್ತೆ, ಅದಕ್ಕೆ ನಾವು ಸೆಂಟಿನಲ್ ಪೈಲ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಜನ ತಪ್ಪು ತಿಳ್ಕೊಳ್ಳೋದು, ಆ ಸೆಂಟಿನಲ್ ಪೈಲ್ಸ್ನ ಅವರು ಪೈಲ್ಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೆಂಟಿನಲ್ ಫೈಲ್ ಈಸ್ ನಾಟ್ ಅ ಪೈಲ್ಸ್, ಅದನ್ನು ಚರ್ಮದ ಒಂದು ಮುಂದುವರೆದ ಭಾಗ. ನಮಗೆ ಹೆಮರಾಯ್ಡ್ಸು ಅಥವಾ ಪೈಲ್ಸ್ ಆಗೋದು ಬೇರೆ, ಅದಾಗೋದು ರಕ್ತಗಳ ಉಬ್ಬುವಿಕೆಯಿಂದ. ಅದನ್ನು ಮೊದಲೇ ಹೇಳಿದ್ದೀನಿ ನಿಮಗೆ, ಆಯ್ತಾ? ಈಗ ಇದರದ್ದೇ ಮುಂದುವರೆದ ಭಾಗ ಹೋಗೋಣ. ಈಗ ನಮಗೆ ಫಿಜರ್ ಆಯಿತು, ಗಾಯ ಆಯಿತು, ಅವಾಗ ನಾವೇನು ಮಾಡ್ತೀವಿ, ಜಾಸ್ತಿ ಹೊತ್ತು ಮೋಷನ್ ಜಾಗ ಕುತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಥವಾ ನಾವು ಹೋಗೋದೇ ಇಲ್ಲ ಮೋಷನ್ಗೆ. ಅವಾಗ ಏನಾಗುತ್ತದೆ, ನಮ್ಗೆ ಗಟ್ಟಿ ಆಗುತ್ತೆ. ಆ ಗಟ್ಟಿಯಾದ ಕಾರಣ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಕುತ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಯಾವಾಗ ನಾವು ಜಾಸ್ತಿ ಹೊತ್ತು ಕುತ್ಕೊಳ್ತೀವೋ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಆಮೇಲೆ ಅಲ್ಲಿ ಮೋಷನ್ ಆ ಕೊನೆಯ ಭಾಗದ ಬಂದು ಕುತ್ಕೊಳ್ಳುತ್ತೆ. ಆ ನಮ್ಮ ಕೊನೆಯ ಭಾಗ ನಾವು ಏನಲ್ ಕೆನಲ್ ಅಂತ ಹೇಳ್ತೀವಿ, ಅದು ಒಂದು 3 to 3.5 ಸೆಂಟಿಮೀಟರ್ ಇರುತ್ತೆ. ಅದರಲ್ಲಿ ನಮಗೆ ಮ್ಯೂಕಸ್ ಅಂದರೆ ಸಲಿಸಾಗಕ್ಕೆ ಅದರಲ್ಲಿ ಗ್ಲ್ಯಾಂಡ್ಸ್ ಇರ್ತವೆ, ಅದು ಸ್ರಾವಿಕೆ ಮಾಡುತ್ತೆ, ಸೆಕ್ರಿಷನ್ ಆಗುತ್ತೆ, ಅದೊಂಥರ ಕೋಟ್ ಆಗುತ್ತೆ ನಮ್ಗೆ ಇದಕ್ಕೆ, ಯಾವುದಕ್ಕೆ, ಸ್ಟೂಲ್ಗೆ. ಅದು ಎಷ್ಟು ಹೊತ್ತು ಅಲ್ಲಿ ನಮಗೆ ಮೋಷನ್ ಅಲ್ಲಿ ಇರುತ್ತೋ ಒಂದಿಷ್ಟು ಅಂಶ ಒಳಗಡೆ ಆ ಗ್ಲ್ಯಾಂಡಲ್ಲಿ ಹೋದರೆ ಆ ಗ್ಲ್ಯಾಂಡ್ ಇನ್ಫೆಕ್ಷನ್ ಅಂತ ಆಗುತ್ತೆ. ಅದೇ ಸುಮಾರು ದಿವಸ ಆದಮೇಲೆ ಕೀವ್ ಆಗುತ್ತೆ, ಪುರ ಅಂತ ಹೇಳ್ತೀವಿ, ಆ್ಯಬ್ಸಸ್ ಅಂತ ಹೇಳ್ತೀವಿ. ಕೆಲವರಿಗೆ ಅದು ಆ್ಯಬ್ಸಸ್ ತಾನಾಗಿ ಒಡೆದೋಗುತ್ತೆ, ತಾನಾಗಿ ವಾಸಿ ಆಗುತ್ತೆ. ಆದರೆ 100ಕ್ಕೆ 60-65% ಅದು ಹಾಗೇ ಉಳ್ಕೊಳುತ್ತೆ. ಅದು ಒಳಭಾಗದಿಂದ ಬಂದು ಹೊರಭಾಗಕ್ಕೆ ಓಪನ್ ಆಗುತ್ತೆ. ಇದನ್ನೇ ನಾವು ಫಿಚ್ಚುಲಾ ಅಂತ ಹೇಳ್ತಾರೆ. ಫಿಚ್ಚುಲಾ ರಂಧ್ರ, ಹೊರಭಾಗದಿಂದ ಒಳಭಾಗಕ್ಕೆ ಓಪನ್ ಆಗೋ ಒಂದು ಕೆನಲ್ ಇರುತ್ತೆ, ಅದನ್ನೇ ಫಿಚ್ಚುಲಾ ಅಂತ ಹೇಳ್ತೀವಿ. ಓಕೆನಾ? ಈ ಫಿಚ್ಚುಲಾ ಸಾಮಾನ್ಯವಾಗಿ ತಂತಾನೆ ಕಮ್ಮಿ ಆಗಲ್ಲ. ಇದಕ್ಕೆ ಕಾರಣಗಳು ಹುಡುಕ್ತಾ ಹೋದರೆ ಇದು ಒಂದು ಬೇರೆ ಬೇರೆ ಕಾರಣಗಳಿದ್ದಾವೆ. ಮುಖ್ಯವಾಗಿ ಮಲಬದ್ಧತೆ, ಅಲ್ಲಿ ಆಬ್ಸೆಸ್ ಆಗುತ್ತೆ, ಆಬ್ಸೆಸ್ ಆಗಿ ಒಡೆದೋಗಿ ಅದೇ ಕನೆಕ್ಷನ್ ಉಳ್ಕೊಳ್ಳುತ್ತೆ. ಓಕೆ, ಇದು ಫಿಚ್ಚುಲಾ ಅಂತ ಹೇಳ್ತೀವಿ. ಓಕೆ ಸರ್, ಇದಕ್ಕೆ ನಾನು ಇತ್ತೀಚಿನ ಯುವಕರಲ್ಲಿ ಗಮನಿಸಿದ್ದೀನಿ, ಮಕ್ಕಳು ಮತ್ತು ಯುವಕರು ಈ ಮೊಬೈಲ್ ಹಿಡ್ಕೊಂಡು ಹೋಗ್ಬಿಟ್ಟು ಮಿನಿಮಮ್ ಇಲ್ಲಾದರೂ 15 ನಿಮಿಷದಿಂದ 20 ನಿಮಿಷ ವಾಶ್ರೂಮಲ್ಲಿ, ಈಗ ವೆಸ್ಟರ್ನ್ ಟಾಯ್ಲೆಟಲ್ಲಿ ಇರೋದ್ರಿಂದ ಕೂತ್ಕೊಂಡ್ಬಿಡ್ತಾರೆ ಅಲ್ಲೇ ಮೊಬೈಲ್ ಹಿಡ್ಕೊಂಡು. ಇದರಿಂದ ಏನಾದ್ರು ಸಮಸ್ಯೆಗಳು ಹೆಚ್ಚಾಗೋ ಸಾಧ್ಯತೆ? ಖಂಡಿತವಾಗಿ ಇದೊಂಥರ ನಮಗೆ ಎಡಿಕ್ಷನ್ ಥರ ಆಗ್ಬಿಟ್ಟಿದೆ ಮೊಬೈಲ್. ನಮಗೆ ಮೋಷನ್ ಬಂದರೂ ಹೋಗ್ತೀವಿ, ಮೋಷನ್ ಬರದೇ ಇದ್ರು ಮೊಬೈಲ್ ನೋಡೋದಕ್ಕೋಸ್ಕರ ಅಲ್ಲಿ ಹೋಗಿ ಕೂತ್ಕೊಳ್ತೀವಿ. ಅಥವಾ ಮೊಬೈಲಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್, ಅವ್ರವ್ರಿಗೆ ಇಂಟ್ರೆಸ್ಟಿಂಗ್ ಆಗುತ್ತಾ ನೋಡ್ತಾ ಮರ್ತೇ ಬಿಡ್ತೀವಿ. ಅದರಿಂದ ನಮಗೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಸ್ಟ್ರೈನ್ ಅಂದರೆ ತಿನ್ಕೋದು ಜಾಸ್ತಿ ಆಗುತ್ತೆ, ಅಲ್ಲಿ ಕುತ್ಕೊಂಡ್ಬಿಡ್ತೀವಿ. ಹಂಗೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಎಷ್ಟು ಟೈಮ್ ಕುತ್ಕೊಳ್ತೀವೋ ಅಲ್ಲಿ ಅಷ್ಟು ಟೈಮು ನಮಗೆ ನಮ್ಮ ಮ್ಯೂಕಸ್ಸು ಸ್ಟೂಲ್ಗೆ ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಅದು ಎಕ್ಸ್ಪೋಸ್ ಆಗಿ ನಮಗೆ ಅಲ್ಲಿ ಈ ಥರ ಪ್ರತಿಯೊಂದು ಕಾಯಿಲೆಗಳು, ಅಥವಾ ನಮಗೆ ಪೈಲ್ಸ್ ಆಗಲಿ, ಅಥವಾ ಫಿಚ್ಚುಲಾ ಆಗಲಿ, ಅಥವಾ ಫಿಶರ್ ಆಗಲಿ, ಮುಂದುವರೆದ ಭಾಗ ಕಂಟಿನ್ಯೂ ಆಗ್ಬಿಡುತ್ತೆ. ವೆಸ್ಟರ್ನ್ ಟಬಲ್ ಇರುವಂಥ ಇನ್ಫೆಕ್ಷನ್ಸ್ ಎಲ್ಲ ಹೆಚ್ಚಿಗೆ ಆಗುತ್ತೆ. ಅದು ಇನ್ನೂ ನಮ್ಮ ಸ್ವಲ್ಪ ಕೊನೆಯದಾಗಿ ಇವು 3 ಕಾಯಿಲೆ ಬಗ್ಗೆ ಹೇಳ್ಬೇಕಂತಂದರೆ, ಮೊದಲು ಹೇಳ್ದಂಗೆ ಮೂಲವ್ಯಾಧಿ, ಫಿಚ್ಚು. ಮೂಲವ್ಯಾಧಿ ಅಂತಂದರೆ ಅಲ್ಲಿ ರಕ್ತನಾಳ ಉಬ್ಬುವಿಕೆ ಆಗಿ
ಆಚೆ ಬಂದು ರಕ್ತಸ್ರಾವ ಆಗಿರುತ್ತೆ. ಇದು ಮುಖ್ಯವಾಗಿ ನೋವಿಲ್ಲದೆ ಬರುವಂಥ ನೋವು ಇರಲ್ಲ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಫಿಜರ್ ಅಂದರೆ ಅಲ್ಲಿ ಗಾಯ ಥರ ಆಗಿರುತ್ತೆ. ಆ ಗಾಯದಿಂದ ನಮ್ಮ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ತುಂಬ ಟೈಟ್ ಆಗುತ್ತೆ, ತುಂಬ ನೋವು ಇರುತ್ತೆ, ರಕ್ತಸ್ರಾವ ಆಗುತ್ತೆ. ಅಂದರೆ ಹನಿಗಳಲ್ಲಿ ಇರುತ್ತೆ, ಮುಖ್ಯವಾಗಿ ಉರಿಯೋದು ಮತ್ತು ತುಂಬ ನೋವು ಇರೋದು. ಇನ್ನು ಫಿಚುಲಾ ಬಂದರೆ ನಮಗೆ ಕುರು ಆಗುತ್ತೆ, ಆಬ್ಸೆಸ್ ಆಗುತ್ತೆ, ಆಬ್ಸೆಸ್ ಒಡೆದೋಗುತ್ತೆ. ಆ ಒಡೆದೋಗಿರೋದು ಒಳಗಡೆ ಕನೆಕ್ಷನ್ ಇದ್ದೇ ಇರುತ್ತೆ. ಸುಮಾರು ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಅಂದರೆ ನಮ್ಗೆ ಆಚೆಯಿಂದ ಒಳಗಡೆ ಹೋಗೋದು, ಖಂಡಿತ ಅಲ್ಲ. ಈ ಆಬ್ಸೆಸ್ ಆಗೋದು ನಮ್ಮ ಒಳಗಡೆಯಿಂದ ಹೊರಗಡೆ ಬರೋದು. ಏನೋ ಗ್ರೈಂಡ್ ಇನ್ಫೆಕ್ಟ್ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಆಗೋದೇ ಆಬ್ಸೆಸ್ಸು. ಅದು ಆಬ್ಸೆಸ್ ಹೊಡೆದಾಗ ಹೊರಗಡೆ ಕನೆಕ್ಷನ್ ಆಗುತ್ತೆ, ರಂಧ್ರ ಆಗುತ್ತೆ. ಯಾವ ಹೊರಗಡೆದು ಯಾವಾಗ ಕನೆಕ್ಷನ್ ಆಗುತ್ತೋ ಅದಕ್ಕೆ ಫಿಚುಲಾ ಅಂತ ಹೇಳ್ತೀವಿ. ಇವು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಬಗ್ಗೆ ಇನ್ನೊಂದು ಸತಿ ಸಪ್ರೇಟಾಗಿ ವಿಡಿಯೋ ಮಾಡಿ ವೆಂಕಟೇಶ್ವರ ಜೊತೆ ಹಂಚ್ಕೊಳ್ಳೋಣ. ಧನ್ಯವಾದಗಳು ವೀಕ್ಷಕರೇ. ಇವತ್ತು ಒಂದು ಒಳ್ಳೆ ವಿಚಾರ. ಈ ಸರ್ ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ ಮಕ್ಕಳಿಗೂ ಕೂಡ ಅರ್ಥ ಆಗಬೇಕು. ಆ ಥರ ಮನಮುಟ್ಟುವಾಗಿ ನಿಮ್ಗೆ ಎಲ್ರಿಗೂ ಸುಲಲಿತವಾಗಿ ಒಂದೊಂದು ವಿಚಾರವನ್ನು ಮನಮುಟ್ಟು ಹಾಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಸರ್ ತುಂಬ ಬ್ಯುಸಿ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿ ನಿಮ್ಮೆಲ್ರಿಗೂ ಈ ವಿಚಾರ ತಿಳಿದು ಪ್ರತಿಯೊಂದು ಜನಗಳಿಗೆ, ಪ್ರತಿಯೊಂದು ಕುಟುಂಬದಲ್ಲಿ ಈ ಥರ ಸಮಸ್ಯೆಗಳಿರ್ತವೆ. ದಯವಿಟ್ಟು ಎಲ್ಲರೂ ಮುಕ್ತವಾಗಿ ಮಾತಾಡಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾರೂ ಗೋಪ್ಯ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಅಂಥ ವಿಚಾರವನ್ನು ನಿಮ್ಗೆ ಹೇಳಿದ್ದಾರೆ. ಅದರಲ್ಲೂ ನಮ್ಮ ಹೆಣ್ಮಕ್ಳುಗಳು ತುಂಬ ಗೌಪ್ಯವಾಗಿ ಇಟ್ಕೊಬಿಡ್ತಾರೆ. ಇದನ್ನು ಯಾರ ಜೊತೆ ಹೇಳ್ಕೊಳ್ಳೋದಿಲ್ಲ. ಅಂಜಿಕೆ ಇಲ್ಲ, ಅದರಲ್ಲಿ ಏನೇನು ಅಂಜಿಕೆ ಇಲ್ಲ. ನಾವು ಕೂಡ ಮನುಷ್ಯರೇ. ನಾವು ಒಂದು ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಈ ಥರ ಒಂದು ಒಳ್ಳೆ ಅದ್ಭುತವಾದ ವ್ಯಕ್ತಿಗಳ ಜೊತೆ ಬಂದು ಹಂಚ್ಕೊಂಡ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಸೊ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ, ಈ ವಿಚಾರವನ್ನು ಹೇಳೋದಕ್ಕೆ ಸರ್ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು.